ಓಂ ಶಾಂತಿ. ವಾಣಿ ಡೇಟು 14/9/2025. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ. ರಿವೈಸ್ಡ್ ವಾಣಿ 18/1/2020. ಈಗ ಸ್ವಯಂವನ್ನು ಮುಕ್ತ ಮಾಡಿಕೊಂಡು ಮಾಸ್ಟರ್ ಮುಕ್ತಿದಾತರಾಗಿ ಎಲ್ಲರಿಗೂ ಮುಕ್ತಿ ಕೊಡಿಸಲು ನಿಮಿತ್ತರಾಗಿರಿ. ಇಂದು ಸ್ನೇಹ ಸಾಗರ ಬಾಪ್ದಾದ 4 ಕಡೆಯ ಸ್ನೇಹಿ ಮಕ್ಕಳನ್ನು ನೋಡುತ್ತಿದ್ದಾರೆ. 2 ಪ್ರಕಾರದ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದೇವೆ. 1 ಪ್ರಕಾರದವರು ಲವಲೀನ ಮಕ್ಕಳಾಗಿದ್ದಾರೆ ಮತ್ತು ಇನ್ನೊಂದು ಪ್ರಕಾರದವರು ಲವ್ಲಿ ಮಕ್ಕಳಾಗಿದ್ದಾರೆ. ಇಬ್ಬರ ಸ್ನೇಹದ ಅಲೆಗಳು ಅಮೃತ ವೇಳೆಗೆ ಮೊದಲಿನಿಂದಲೂ ತಂದೆಯ ಬಳಿ ತಲುಪುತ್ತಿವೆ. ಪ್ರತಿಯೊಬ್ಬ ಮಗುವಿನ ಹೃದಯದಿಂದ ತಾನಾಗಿಯೇ ನನ್ನ ಬಾಬಾ ಎಂಬ ಗೀತೆಯು ಮೊಳಗುತ್ತಿದೆ. ಬಾಬ್ದಾದಾರವರ ಹೃದಯದಿಂದಲೂ ಇದೇ ಗೀತೆ ಮೊಳಗುತ್ತದೆ. ನನ್ನ ಮಕ್ಕಳೇ, ಮುದ್ದಾದ ಮಕ್ಕಳೇ, ಬಾಬ್ದಾದಾರವರಿಗೂ ಕಿರೀಟಧಾರಿ ಮಕ್ಕಳೇ ಎಂದು. ಇಂದು ಸ್ಮೃತಿ ದಿವಸದ ಕಾರಣ ಎಲ್ಲರ ಮನಸ್ಸಿನಲ್ಲಿ ಹೆಚ್ಚಿನದಾಗಿ ಸ್ನೇಹದ ಅಲೆ ಇದೆ. ಅನೇಕ ಮಕ್ಕಳ ಸ್ನೇಹದ ಮುತ್ತುಗಳ ಮಾಲೆಗಳು ಬಾಬ್ದಾದಾರವರ ಕೊರಳಿನಲ್ಲಿ ಪೂರ್ಣಿಸಲ್ಪಡುತ್ತಿದೆ. ತಂದೆ ಸಹ ತನ್ನ ಸ್ನೇಹಿ ಬಾಹುಗಳ ಮಾಲೆಯನ್ನು ಮಕ್ಕಳಿಗೆ ತೊಡಿಸುತ್ತಿದ್ದೇವೆ. ಬೇಹದ್ದಿನ ಬಾಬ್ದಾದಾರವರ ಬೇಹದ್ದಿನ ಬಾಹುಗಳಲ್ಲಿ ಸಮಾವೇಶವಾಗಿ ಬಿಟ್ಟಿದ್ದೀರಿ. ಇಂದು ಎಲ್ಲರೂ ವಿಶೇಷವಾಗಿ ಸ್ನೇಹದ ವಿಮಾನದಲ್ಲಿ ತಲುಪಿಬಿಟ್ಟಿದ್ದೀರಿ ಮತ್ತು ದೂರದಿಂದಲೂ ಮಕ್ಕಳು ಮನಸ್ಸಿನ ವಿಮಾನದಲ್ಲಿ ಅವ್ಯಕ್ತ ರೂಪದಿಂದ ಫರಿಷ್ಠೆಗಳ ರೂಪದಿಂದ ತಲುಪಿದ್ದಾರೆ. ಆದ್ದರಿಂದ ಬಾಬ್ದಾದಾ ಎಲ್ಲ ಮಕ್ಕಳಿಗೆ ಇಂದು ಸ್ಮೃತಿ ದಿವಸ ಸಮರ್ಥ ದಿವಸದ ಪದಂ ನೆನಪುಗಳನ್ನು ಕೊಡುತ್ತಿದ್ದೇವೆ. ಈ ದಿವಸವು ಎಷ್ಟೊಂದು ಸ್ಮೃತಿಗಳನ್ನು ತರಿಸುತ್ತದೆ ಮತ್ತು ಪ್ರತಿಯೊಂದು ಸ್ಮೃತಿಯು ಸೆಕೆಂಡಿನಲ್ಲಿ ಸಮರ್ಥರನ್ನಾಗಿ ಮಾಡಿಬಿಡುತ್ತದೆ. ಸ್ಮೃತಿಗಳ ಪಟ್ಟಿಯು ಸೆಕೆಂಡಿನಲ್ಲಿ ನೆನಪಿಗೆ ಬಂದು ಬಿಡುತ್ತದೆ ಎಲ್ಲವೇ. ಸ್ಮೃತಿಯು ಸನ್ಮುಖ ಬರುತ್ತಿದ್ದಂತೆ ಸಾಮರ್ಥ್ಯದ ನಶೆ ಏರಿಬಿಡುತ್ತದೆ. ಇದರಲ್ಲಿಯೂ ಮೊಟ್ಟ ಮೊದಲ ಸ್ಮೃತಿಯು ನೆನಪಿದೆ ಅಲ್ಲವೇ. ಯಾವಾಗ ತಂದೆಯ ಮಕ್ಕಳಾಗಿದ್ದೀರಿ ಆಗ ತಂದೆಯು ಯಾವ ಸ್ಮೃತಿ ಧರಿಸಿದರೂ ತಾವು ಕಲ್ಪದ ಹಿಂದಿನ ಭಾಗ್ಯವಂತ ಆತ್ಮರಾಗಿದ್ದೀರಿ. ನೆನಪಿಸಿಕೊಳ್ಳಿ, ಈ ಮೊದಲ ಸ್ಮೃತಿಯಿಂದ ಯಾವ ಪರಿವರ್ತನೆ ಬಂದು ಬಿಟ್ಟಿತು. ಆತ್ಮ ಅಭಿಮಾನಿಯಾದ ಕಾರಣ ಪರಮಾತ್ಮ ತಂದೆಯ ಸ್ನೇಹದ ನಶೆ ಏರಿಬಿಟ್ಟಿತು. ಏಕೆ ನಶೆ ಏರಿತು? ಹೃದಯದಿಂದ ಮೊದಲು ಸ್ನೇಹದ ಯಾವ ಶಬ್ದ ಹೊರಬಂದಿತು? ನನ್ನ ಮಧುರ ಬಾಬಾ. ಮತ್ತು ಇದೊಂದು ಗೋಲ್ಡನ್ ಶಬ್ದವು ಹೊರಟಿದ್ದರಿಂದ ಯಾವ ನಶೆ ಏರಿತು? ನನ್ನ ಬಾಬಾ ಎಂದು ಕೇಳಿದ ಕಾರಣ, ಅರಿತುಕೊಂಡ ಕಾರಣ ಮತ್ತು ಅದನ್ನು ಒಪ್ಪಿಕೊಂಡ ಕಾರಣ. ಇಡೀ ಪರಮಾತ್ಮ ಪ್ರಾಪ್ತಿಗಳೇ ತಮಗೆ ತಮ್ಮ ಪ್ರಾಪ್ತಿಗಳಾಗಿ ಬಿಟ್ಟಿತು. ಅನುಭವವಿದೆಯಲ್ಲವೇ. ನನ್ನ ಬಾಬಾ ಎಂದು ಹೇಳಿದ್ದರಿಂದ ಎಷ್ಟೊಂದು ಪ್ರಾಪ್ತಿಗಳು ತಮ್ಮದಾಗಿ ಹೋಯಿತು. ಎಲ್ಲಿ ಪ್ರಾಪ್ತಿಗಳಿರುತ್ತದೆಯೋ ಅಲ್ಲಿ ನೆನಪು ಮಾಡಬೇಕಾಗುವುದಿಲ್ಲ. ನೆನಪು ಸ್ವತಃವಾಗಿಯೇ ಬರುತ್ತದೆ, ಸಹಜವಾಗಿ ಬರುತ್ತದೆ. ಏಕೆಂದರೆ ಅದು ನನ್ನದಾಯಿತಲ್ಲವೇ. ತಂದೆಯ ಖಜಾನೆಯೇ ನನ್ನ ಖಜಾನೆಯಾಯಿತು ಅಂದಾಗ ನನ್ನದನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಅದು ತಾನಾಗಿಯೇ ನೆನಪಿರುತ್ತದೆ. ನನ್ನದನ್ನು ಮರೆಯುವುದು ಕಷ್ಟವಾಗುತ್ತದೆ, ನೆನಪು ಮಾಡಿಕೊಳ್ಳುವುದು ಕಷ್ಟವಾಗುವುದಿಲ್ಲ. ಹೇಗೆ ಅನುಭವವಿದೆ, ನನ್ನ ಶರೀರವಾಗಿದೆ ಅಂದ ಮೇಲೆ ಅದು ಮರೆಯುತ್ತದೆಯೇ? ಅದನ್ನು ಮರೆಸಬೇಕಾಗುತ್ತದೆ. ಏಕೆಂದರೆ ನನ್ನದಾಗಿದೆಯಲ್ಲವೇ. ಅಂದ ಮೇಲೆ ಎಲ್ಲಿ ನನ್ನತನವು ಬರುತ್ತದೆಯೋ ಅಲ್ಲಿ ನೆನಪು ಸಹಜವಾಗಿ ಬಿಡುತ್ತದೆ. ಆದ್ದರಿಂದ ಸ್ಮೃತಿಯು ಸಮರ್ಥ ಆತ್ಮನನ್ನಾಗಿ ಮಾಡಿಬಿಟ್ಟಿತು. ನನ್ನ ಬಾಬಾ ಎಂಬ ಈ ಶಬ್ದವು ಭಾಗ್ಯವಿಧಾತ, ಆ ಕೂಟ ಖಜಾನೆಗಳ ದಾತನನ್ನೇ ನನ್ನವರನ್ನಾಗಿ ಮಾಡಿಬಿಟ್ಟಿತು. ಇಷ್ಟು ಕಮಾಲ್ ಮಾಡುವಂತಹ ಮಕ್ಕಳಾಗಿದ್ದೀರಲ್ಲವೇ. ಪರಮಾತ್ಮ ಪಾಲನೆಗೆ ಅಧಿಕಾರಿಗಳಾಗಿ ಬಿಟ್ರಿ. ಯಾವ ಪರಮಾತ್ಮ ಪಾಲನೆಯು ಇಡೀ ಕಲ್ಪದಲ್ಲಿ ಒಂದೇ ಬಾರಿ ಸಿಗುತ್ತದೆ. ಉಳಿದ ಸಮಯದಲ್ಲಿ ಆತ್ಮರು ಹಾಗೂ ದೇವಾತ್ಮರ ಪಾಲನೆಯಂತೂ ಸಿಗುತ್ತದೆ. ಆದರೆ ಪರಮಾತ್ಮ ಪಾಲನೆಯು ಕೇವಲ ಇದೊಂದು ಜನ್ಮದಲ್ಲಿ ಸಿಗುತ್ತದೆ. ಅಂದಾಗ ಇಂದಿನ ಸ್ಮೃತಿ ಸಮರ್ಥ ದಿವಸದಂದು ಪರಮಾತ್ಮ ಪಾಲನೆಯ ನಶೆ ಹಾಗೂ ಖುಷಿಯು ಸಹಜವಾಗಿ ನೆನಪು ಇತ್ತಲ್ಲವೇ. ಏಕೆಂದರೆ ಇಂದಿನ ವಾಯುಮಂಡಲವು ಸಹಜ ನೆನಪಿನದಾಗಿತ್ತು. ಆದ್ದರಿಂದ ಇಂದಿನ ದಿನ ಸಹಜ ಯೋಗಿಗಳಾಗಿದ್ದೀರಿ. ಅಥವಾ ಇಂದಿನ ದಿನವೂ ನೆನಪಿಗಾಗಿ ಯುದ್ಧ ಮಾಡಬೇಕಾಯಿತೆ. ಏಕೆಂದರೆ ಇಂದಿನ ದಿನವನ್ನು ಸ್ನೇಹದ ದಿನವೆಂದು ಹೇಳುತ್ತೀರಲ್ಲವೇ. ಅಂದ ಮೇಲೆ ಸ್ನೇಹವು ಪರಿಶ್ರಮವನ್ನು ಕಳೆಯುತ್ತದೆ. ಸ್ನೇಹವು ಎಲ್ಲ ಮಾತುಗಳನ್ನು ಸಹಜ ಮಾಡಿ ಬಿಡುತ್ತದೆ. ಆದ್ದರಿಂದ ಈ ದಿನ ಎಲ್ಲರೂ ವಿಶೇಷವಾಗಿ ಸಹಜ ಯೋಗಿಗಳಾಗಿದ್ದೀರಿ. ಅಥವಾ ಕಷ್ಟವಾಯಿತೆ? ಯಾರಿಗೆ ಈ ದಿನವೂ ಕಷ್ಟವಾಯಿತು ಅವರು ಕೈ ಎತ್ತಿರಿ.
ಯಾರಿಗೂ ಕಷ್ಟವಾಗಲಿಲ್ಲವೇ? ಎಲ್ಲರೂ ಸಹಜ ಯೋಗಿಗಳಾಗಿದ್ದೀರಿ, ಒಳ್ಳೆಯದು. ಯಾರು ಸಹಜ ಯೋಗಿಗಳಾಗಿದ್ದೀರಿ ಅವರು ಕೈ ಎತ್ತಿರಿ. ಸಹಜ ಯೋಗಿಗಳಾಗಿದ್ದೀರಾ? ಇಂದು ಮಾಯೆಗೆ ರಜೆ ಕೊಟ್ಟು ಬಿಟ್ಟಿದ್ದೀರಿ. ಇಂದು ಮಾಯೆ ಬರಲಿಲ್ಲವೇ? ಮಾಯೆಗೆ ಬೀಳ್ಕೊಡುಗೆ ಕೊಟ್ಟು ಬಿಟ್ಟಿರಾ? ಒಳ್ಳೆಯದು. ಈ ದಿನವಂತೂ ಬೀಳ್ಕೊಡುಗೆ ಕೊಟ್ಟಿರಿ, ಅದಕ್ಕಾಗಿ ಶುಭಾಶಯಗಳು. ಒಂದು ವೇಳೆ ಇದೇ ರೀತಿ ಸ್ನೇಹದಲ್ಲಿ ಸಮಾವೇಶವಾಗಿದ್ದರೆ ಮಾಯೆಗೆ ಸದಾಕಾಲಕ್ಕಾಗಿ ಬೀಳ್ಕೊಡುಗೆ ಸಿಗುವುದು. ಏಕೆಂದರೆ ಈಗ 70 ವರ್ಷಗಳು ಮುಗಿಯುತ್ತಿದೆ. ಆದ್ದರಿಂದ ಬಾಬ್ದಾದ ಈ ವರ್ಷವನ್ನು ಭಿನ್ನ ವರ್ಷ, ಸರ್ವರಿಗೆ ಪ್ರಿಯ ವರ್ಷ, ಪರಿಶ್ರಮದಿಂದ ಮುಕ್ತ ವರ್ಷ, ಸಮಸ್ಯೆಯಿಂದ ಮುಕ್ತ ವರ್ಷವನ್ನಾಗಿ ಆಚರಿಸಲು ಬಯಸುತ್ತೇವೆ. ತಮ್ಮೆಲ್ಲರಿಗೆ ಇಷ್ಟವಿದೆಯೇ? ಸಮ್ಮತವೇ? ಮುಕ್ತ ವರ್ಷವನ್ನಾಗಿ ಆಚರಿಸುತ್ತೀರಾ? ಏಕೆಂದರೆ ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ. ಅನೇಕ ದುಃಖಿ ಅಶಾಂತ ಆತ್ಮರಿಗೆ ಮುಕ್ತಿದಾತ ತಂದೆ ಜೊತೆಗಾರರಾಗಿ ಮುಕ್ತಿ ಕೊಡಿಸಬೇಕಾಗಿದೆ. ಆದ್ದರಿಂದ ಮಾಸ್ಟರ್ ಮುಕ್ತಿದಾತರಾಗಿ ಯಾವಾಗ ಸ್ವಯಂ ಮುಕ್ತರಾಗುತ್ತೀರೋ ಆಗಲೇ ಮುಕ್ತಿ ವರ್ಷವನ್ನು ಆಚರಿಸುತ್ತೀರಲ್ಲವೇ? ಏಕೆಂದರೆ ತಾವು ಬ್ರಾಹ್ಮಣ ಆತ್ಮರು ಸ್ವಯಂ ಮುಕ್ತರಾಗಿ ಅನೇಕರಿಗೆ ಮುಕ್ತಿ ಕೊಡಿಸಲು ನಿಮಿತ್ತರಾಗಿದ್ದೀರಿ. ಒಂದು ಭಾಷೆ ಯಾವುದು ಮುಕ್ತಿ ಕೊಡಿಸುವ ಬದಲು ಬಂಧನದಲ್ಲಿ ಬಂಧಿಸಿ ಬಿಡುತ್ತದೆ, ಸಮಸ್ಯೆಗೆ ಅಧೀನರನ್ನಾಗಿ ಮಾಡುತ್ತದೆ. ಅದು ಯಾವುದೆಂದರೆ ಅದು ಹೀಗಲ್ಲ, ಹಾಗೆ, ಇದು ಹಾಗಲ್ಲ, ಹೀಗೆ ಎಂಬುದಾಗಿದೆ. ಯಾವಾಗ ಸಮಸ್ಯೆ ಬರುತ್ತದೆಯೋ ಆಗ ಇದನ್ನೇ ಹೇಳುತ್ತಾರೆ, ಬಾಬಾ ಅದು ಹೀಗಿರಲಿಲ್ಲ, ಆ ರೀತಿ ಇತ್ತು, ಆದ್ದರಿಂದ ಹೀಗಾಯಿತು. ಇದು ಈ ರೀತಿ ಇರದಿದ್ದರೆ ಅದು ಹಾಗಾಗುತ್ತಿಲ್ಲಲ್ವೇ? ಇದು ನೆಪ ಹೇಳುವ ಆಟವಾಗಿದೆ. ಬಾಬ್ದಾದರವರು ಎಲ್ಲರೂ ಫೈಲ್ಗಳನ್ನು ನೋಡಿದೆವು ಅಂದಾಗ ಫೈಲ್ನಲ್ಲಿ ಏನನ್ನು ನೋಡಿದೆವು? ಮೆಜಾರಿಟಿ ಮಕ್ಕಳ ಫೈಲ್ ಪ್ರತಿಜ್ಞೆ ಮಾಡುವ ಪೇಪರ್ನಿಂದ ತುಂಬಿ ಹೋಗಿದೆ. ಪ್ರತಿಜ್ಞೆ ಮಾಡುವ ಸಮಯದಲ್ಲಿ ಬಹಳ ಹೃದಯದಿಂದ ಮಾಡುತ್ತಾರೆ, ಬಹಳ ಚೆನ್ನಾಗಿ ಆಲೋಚಿಸುತ್ತಾರೆ. ಆದರೆ ಇಲ್ಲಿಯವರೆಗೆ ನೋಡಿದುದು ಏನೆಂದರೆ ಫೈಲ್ ದೊಡ್ಡದಾಗುತ್ತಾ ಹೋಗುತ್ತಿದೆ, ಆದರೆ ಫೈಲ್ನಲ್ಲಿ ಆಗಿಲ್ಲ. ದೃಢ ಪ್ರತಿಜ್ಞೆಗಾಗಿ ಒಂದು ಹೇಳಿಕೆ ಇದೆ, ಪ್ರಾಣ ಹೋದರೂ ಪ್ರತಿಜ್ಞೆ ಬಿಡಬಾರ್ದು. ಅಂದ ಮೇಲೆ ಬಾಬ್ದಾದ ಇಂದು ಎಲ್ಲರ ಫೈಲ್ಗಳನ್ನು ನೋಡಿದೆವು. ಪ್ರತಿಜ್ಞೆಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ, ಮನಸ್ಸಿನಿಂದಲೂ ಮಾಡಿದ್ದೀರಿ ಮತ್ತು ಬರೆದು ಸಹ ಮಾಡಿದ್ದೀರಿ. ಅಂದ ಮೇಲೆ ಈ ವರ್ಷದಲ್ಲಿ ಏನು ಮಾಡುವಿರಿ? ಫೈಲ್ಗಳನ್ನು ಹೆಚ್ಚಿಸುತ್ತೀರೋ ಅಥವಾ ಪ್ರತಿಜ್ಞೆಗಳನ್ನು ಫೈನಲ್ ಮಾಡುತ್ತೀರೋ? ಏನು ಮಾಡುವಿರಿ? ಮೊದಲ ಸಾಲಿನವರು ತಿಳಿಸಿ. ಪಾಂಡವರೇ ಹೇಳಿರಿ, ಟೀಚರ್ಸ್ ಹೇಳಿರಿ. ಬಾಬ್ದಾದರವರ ಬಳಿ ಯಾವ ಫೈಲ್ ದೊಡ್ಡದಾಗುತ್ತಾ ಹೋಗುತ್ತಿದೆಯೋ ಈ ವರ್ಷ ಅದನ್ನು ಫೈನಲ್ ಮಾಡುತ್ತೀರಾ ಅಥವಾ ಈ ವರ್ಷವು ಫೈಲ್ನಲ್ಲಿ ಕಾಗದಗಳನ್ನು ಸೇರಿಸುತ್ತೀರಾ? ಏನು ಮಾಡುತ್ತೀರಿ ಹೇಳಿ ಪಾಂಡವರೇ? ಫೈನಲ್ ಮಾಡುವಿರಾ? ಬಾಗಬೇಕಾಗುವುದು, ಬದಲಾಗಬೇಕಾಗುವುದು, ಸಹನೆ ಮಾಡಬೇಕಾಗುವುದು, ಮಾತುಗಳನ್ನು ಕೇಳಬೇಕಾಗುವುದು. ಆದರೆ ನಾವು ಬದಲಾಗಲೇಬೇಕಾಗಿದೆ ಎಂದು ಯಾರು ತಿಳಿದುಕೊಳ್ಳುತ್ತೀರೋ ಅವರು ಕೈ ಎತ್ತಿರಿ. ನೋಡಿ, ಟಿವಿಯಲ್ಲಿ ಎಲ್ಲರ ಫೋಟೋ ತೆಗೀರಿ. 4 ಟಿವಿಗಳಿಗೆ ಎಲ್ಲ ಕಡೆಯ ಎಲ್ಲರ ಫೋಟೋ ತೆಗೀರಿ. ಈ ರೆಕಾರ್ಡ್ ಇಟ್ಟುಕೊಂಡು ಈ ಫೋಟೋ ತೆಗೆದು ಬಾಬ್ದಾದರವರಿಗೆ ಕೊಡಬೇಕಾಗಿದೆ. ಟಿವಿಯವರು ಎಲ್ಲಿದ್ದಾರೆ? ಬಾಬ್ದಾದರವರು ಸಹ ಫೈಲ್ನ ಫಾಯ್ದೆ ಅಂದರೆ ಲಾಭ ಅದನ್ನು ತೆಗೆದುಕೊಳ್ಳುವೆವು. ಶುಭಾಶಯಗಳು, ಶುಭಾಶಯಗಳು. ತಮಗಾಗಿ ತಾವೇ ಚಪ್ಪಾಳೆ ತಟ್ಟಿರಿ. ನೋಡಿ ಹೇಗೆ ಒಂದು ಕಡೆ ವಿಜ್ಞಾನ ಹಾಗೂ ಇನ್ನೊಂದು ಕಡೆ ಭ್ರಷ್ಟಾಚಾರಿಗಳು, ಇನ್ನೊಂದು ಕಡೆ ಪಾಪಾಚಾರಿಗಳು ಎಲ್ಲರೂ ತಮ್ಮ ತಮ್ಮ ಕಾರ್ಯದಲ್ಲಿ ಇನ್ನೂ ವೃದ್ಧಿಯನ್ನು ಸಾಧಿಸುತ್ತಾ ಹೋಗುತ್ತಿದ್ದಾರೆ. ಬಹಳ ಹೊಸ ಹೊಸ ಯೋಜನೆಗಳನ್ನು ಮಾಡುತ್ತಿದ್ದಾರೆ. ಅಂದಾಗ ತಾವಂತೂ ರಚಯಿತನ ಮಕ್ಕಳಾಗಿದ್ದೀರಿ, ವಿಶ್ವ ರಚಯಿತನ ಮಕ್ಕಳಾಗಿದ್ದೀರಿ. ಅಂದಮೇಲೆ ತಾವು ಈ ವರ್ಷ ಇಂತಹ ನವೀನತೆಯ ಸಾಧನಗಳನ್ನು ಅಳವಡಿಸಿಕೊಳ್ಳಿ. ಯಾವುದರಿಂದ ಪ್ರತಿಜ್ಞೆಯು ದೃಢವಾಗಿ ಬಿಡಲಿ. ಏಕೆಂದರೆ ಎಲ್ಲರೂ ಈಗ ಪ್ರತ್ಯಕ್ಷತೆಯನ್ನು ಬಯಸುತ್ತಾರೆ. ಎಷ್ಟೊಂದು ಖರ್ಚು ಮಾಡುತ್ತಿದ್ದೀರಿ, ಪ್ರತಿ ಸ್ಥಾನದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೀರಿ. ಪ್ರತಿಯೊಂದು ವರ್ಗವು ಚೆನ್ನಾಗಿ ಪರಿಶ್ರಮ ಪಡುತ್ತಿದ್ದಾರೆ. ಆದರೆ ಈಗ ಈ ವರ್ಷ ಈ ಅಡಿಷನ್ ಮಾಡಿಕೊಳ್ಳಿರಿ, ಯಾವುದೇ ಸೇವೆ ಮಾಡಿರಿ. ಉದಾಹರಣೆ, ವಾಚಾ ಸೇವೆಯನ್ನು ಮಾಡುತ್ತೀರಿ. ಆದರೆ ಈಗ ಕೇವಲ ವಾಚಾ ಸೇವೆ ಅಲ್ಲ, ಜೊತೆಗೆ ಮನಸ, ವಾಚ ಹಾಗೂ ಸ್ನೇಹ ಸಹಯೋಗ ರೂಪಿ ಕರ್ಮ. ಒಂದೇ ಸಮಯದಲ್ಲಿ 3 ಸೇವೆಗಳು ಒಟ್ಟಿಗೆ ನಡೆಯಲಿ, ಬೇರೆ ಬೇರೆ ಅಲ್ಲ. ಒಂದು ಸೇವೆಯಲ್ಲಿ ನೋಡಿದಾಗ ಬಾಬ್ದಾದ ಯಾವ ಫಲಿತಾಂಶವನ್ನು ನೋಡಲು ಬಯಸುತ್ತೇವೆಯೋ ಅದು ಆಗುವುದಿಲ್ಲ. ಪ್ರತ್ಯಕ್ಷತೆಯಾಗಲಿ ಎಂದು ತಾವು ಸಹ ಬಯಸುತ್ತೀರಿ. ಇಲ್ಲಿಯವರೆಗೆ ಈ ಫಲಿತಾಂಶವು ಚೆನ್ನಾಗಿದೆ, ಮೊದಲಿಗಿಂತಲೂ ಬಹಳ ಒಳ್ಳೆಯ ಫಲಿತಾಂಶವಿದೆ. ಎಲ್ಲರೂ ಇದು ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಎಂದು ಹೇಳಿ ಹೋಗುತ್ತಾರೆ. ಆದರೆ ಚೆನ್ನಾಗಿ ಆಗುವುದು ಅರ್ಥಾತ್ ಪ್ರತ್ಯಕ್ಷತೆಯಾಗುವುದು. ಆದ್ದರಿಂದ ಈಗ ಅಡಿಷನ್ ಮಾಡಿಕೊಳ್ಳಿರಿ. ಒಂದೇ ಸಮಯದಲ್ಲಿ ಮನಸ, ವಾಚ, ಕರ್ಮಣದಲ್ಲಿ ಸ್ನೇಹಿ ಸಹಯೋಗಿಗಳಾಗಿರಿ. ಪ್ರತಿಯೊಬ್ಬ ಜೊತೆಗಾರರು ಬ್ರಾಹ್ಮಣ ಜೊತೆಗಾರರಿರಲಿ,
ಹೊರಗಿನ ಯಾರು ಸೇವೆಗೆ ನಿಮಿತ್ತರಾಗಿರುತ್ತಾರೆಯೋ ಆ ಜೊತೆಗಾರರೇ ಇರಲಿ, ಆದರೆ ಸಹಯೋಗ ಮತ್ತು ಸ್ನೇಹವನ್ನು ಕೊಡುವುದೇ ಕರ್ಮಣ ಸೇವೆಯಲ್ಲೇ ನಂಬರ್ ತೆಗೆದುಕೊಳ್ಳುವುದಾಗಿದೆ. ಇವರು ಹೀಗೆ ಮಾಡಿದರಲ್ಲವೇ, ಆದ್ದರಿಂದ ಹೀಗೆ ಮಾಡಬೇಕಾಯಿತು, ಸ್ನೇಹದ ಬದಲು ಸ್ವಲ್ಪ ಮಾತನಾಡಬೇಕಾಯಿತು ಎಂಬ ಭಾಷೆಯನ್ನು ಹೇಳಬೇಡಿ. ಇದನ್ನು ಮಾಡಲೇಬೇಕಾಗುತ್ತದೆ, ಹೇಳಲೇಬೇಕಾಗುತ್ತದೆ, ನೋಡಲೇಬೇಕಾಗುತ್ತದೆ. ಇದೆಲ್ಲ ಇಷ್ಟು ವರ್ಷಗಳಲ್ಲಿ ನೋಡಿಬಿಟ್ಟಿರಿ. ಬಾಬ್ದಾದಾರವರು ಇದುವರೆಗೂ ಸಮಯ ಕೊಟ್ಟಿದ್ದೆವು, ಹೀಗಲ್ಲ ಹಾಗೆ ಎಂದು ಇನ್ನೂ ಎಲ್ಲಿಯವರೆಗೆ ಹೇಳುತ್ತೀರಿ? ಬಾಬ್ದಾದಾರವರೊಂದಿಗೆ ಎಲ್ಲರೂ ವಾರ್ತಾಲಾಪದಲ್ಲಿ ಕೇಳುತ್ತಾರೆ, ಬಾಬಾ ಕೊನೆಗೂ ಪರದೆಯನ್ನು ಯಾವಾಗ ತೆರೆಯುತ್ತೀರಿ, ಇನ್ನು ಎಲ್ಲಿಯವರೆಗೆ ನಡೆಯುತ್ತದೆ ಎಂದು ಕೇಳುತ್ತಾರೆ. ಇದಕ್ಕೆ ಬಾಬ್ದಾದಾ ತಮಗೆ ಹೇಳುತ್ತೇವೆ, ಈ ಹಳೆಯ ಭಾಷೆ, ಹುಡುಗಾಟಿಕೆ, ಅಸುರಿತನದ ಚಲನೆ ಇನ್ನೂ ಎಲ್ಲಿಯವರೆಗೆ ನಡೆಯುತ್ತದೆ? ಬಾಬ್ದಾದಾರವರದು ಸಹ ಪ್ರಶ್ನೆ ಇದೆ, ಮಕ್ಕಳು ಇದೆಲ್ಲವನ್ನು ಇನ್ನೂ ಎಲ್ಲಿಯವರೆಗೆ ಮಾಡುತ್ತೀರಿ? ಇದಕ್ಕೆ ತಾವು ಉತ್ತರ ಕೊಡಿ. ಆಗ ಬಾಬ್ದಾದಾರವರು ಸಹ ಯಾವಾಗ ವಿನಾಶವಾಗುವುದು ಎಂದು ಉತ್ತರ ನೀಡುವೆವು, ಏಕೆಂದರೆ ಬಾಬ್ದಾದಾ ವಿನಾಶದ ಪರದೆಯನ್ನು ಈಗಲೂ ತೆರೆಯಬಲ್ಲೆವು, ಈ ಸೆಕೆಂಡಿನಲ್ಲಿ ಮಾಡಬಲ್ಲೆವು. ಆದರೆ ಮೊದಲು ರಾಜ್ಯ ಮಾಡುವವರು ತಯಾರಿರಬೇಕು. ಆದ್ದರಿಂದ ಈಗಲೇ ತಯಾರು ಮಾಡುತ್ತಿದ್ದೀರಿ ಅಂದರೆ ಸಮಾಪ್ತಿಯನ್ನು ಸಮೀಪ ತರುತ್ತೀರಿ. ಯಾವುದೇ ನಿರ್ಬಲತೆಯ ಮಾತಿನಲ್ಲಿ ಕಾರಣವನ್ನು ಹೇಳಬೇಡಿ, ನಿವಾರಣೆ ಮಾಡಿರಿ. ಈ ಕಾರಣವಿತ್ತಲ್ಲವೇ ಎಂದು ಹೇಳುವಂತಿಲ್ಲ. ಬಾಬ್ದಾದಾ ಇಡೀ ದಿನದಲ್ಲಿ ಮಕ್ಕಳ ಆಟವನ್ನು ನೋಡುತ್ತೇವೆ, ಮಕ್ಕಳೊಂದಿಗೆ ಪ್ರೀತಿ ಇದೆ ಅಲ್ಲವೇ, ಆದ್ದರಿಂದ ಮತ್ತೆ ಮತ್ತೆ ಆಟವನ್ನು ನೋಡುತ್ತಿರುತ್ತೇವೆ. ನಮ್ಮ ಬಳಿ ಇರುವ ಟಿವಿಯೂ ಸಹ ಬಹಳ ದೊಡ್ಡದಾಗಿದೆ. ಒಂದೇ ಸಮಯದಲ್ಲಿ ಇಡೀ ವಿಶ್ವವೇ ಕಾಣಿಸುತ್ತದೆ, 4-6 ಕಡೆಯ ಮಕ್ಕಳು ಕಾಣಿಸುತ್ತೀರಿ. ಹೇಗೆ ಅಮೆರಿಕ ಇರಲಿ, ಗುಡ್ಗಾಂವ್ ಇರಲಿ, ಎಲ್ಲವೂ ಕಾಣಿಸಿಬಿಡುತ್ತದೆ. ಆದ್ದರಿಂದ ಬಾಬ್ದಾದ ಆಟವನ್ನು ನೋಡುತ್ತೇವೆ. ತಪ್ಪಿಸಿಕೊಳ್ಳುವ ಭಾಷೆಯು ಬಹಳ ಚೆನ್ನಾಗಿದೆ. ಬಾಬಾ, ನನ್ನಲ್ಲಿ ತಪ್ಪಿಲ್ಲ, ಇವರು ಈ ರೀತಿ ಮಾಡಿದ್ದಿರಲ್ಲವೇ, ಈ ಕಾರಣವಿತ್ತಲ್ಲವೇ, ಆದ್ದರಿಂದ ಹೀಗಾಯಿತು ಎಂದು ಹೇಳುತ್ತಾರೆ. ಅವರಂತೂ ಮಾಡಿದರು, ಆದರೆ ನೀವು ಸಮಾಧಾನ ಮಾಡಿದ್ದೀರಾ? ಕಾರಣವನ್ನು ಕಾರಣವಾಗಿಯೇ ಇರಲು ಬಿಟ್ಟಿರಾ, ಅಥವಾ ಕಾರಣವನ್ನು ನಿವಾರಣೆಯಲ್ಲಿ ಬದಲಾಯಿಸಿದಿರಾ? ಎಲ್ಲರೂ ಕೇಳುತ್ತಾರೆ, ಬಾಬಾ ತಮ್ಮದು ಯಾವ ಆಸೆ ಇದೆ ಎಂದು. ಆದ್ದರಿಂದ ಬಾಬ್ದಾದ ಶುಭ ಆಸೆಯನ್ನು ತಿಳಿಸುತ್ತಿದ್ದೇವೆ. ಬಾಬ್ದಾದರವರಿಗೆ ಒಂದೇ ಆಸೆ ಇದೆ, ಕಾರಣವು ಸಮಾಪ್ತಿಯಾಗಲಿ, ನಿವಾರಣೆ ಕಂಡು ಬರಲಿ, ಸಮಸ್ಯೆಯು ಸಮಾಪ್ತಿಯಾಗಲಿ, ಸಮಾಧಾನವಾಗುತ್ತಾ ಇರಲಿ. ಇದು ಸಾಧ್ಯವೇ? ಮೊದಲ ಸಾಲಿನವರೇ, ಇದು ಸಾಧ್ಯವೇ? ತಲೆಯನ್ನಾದರೂ ಅಲುಗಾಡಿಸಿರಿ. ಹಿಂದೆ ಇರುವವರು ಇದು ಸಾಧ್ಯವೇ ಅಂದ ಮೇಲೆ ಒಂದು ವೇಳೆ ನಾಳೆ ಟಿವಿಯನ್ನು ತೆರೆಯುತ್ತೇವೆ, ಟಿವಿಯಲ್ಲಿ ಅವಶ್ಯವಾಗಿ ನೋಡಲಾಗುತ್ತದೆ ಅಲ್ಲವೇ? ಅಂದ ಮೇಲೆ ನಾಳೆ ಟಿವಿಯಲ್ಲಿ ನೋಡಿದಾಗ ಭಲೆ ವಿದೇಶವಿರಲಿ, ಭಾರತವಿರಲಿ, ಭಲೆ ಚಿಕ್ಕ ಹಳ್ಳಿ ಇರಲಿ, ಬಹಳ ದೊಡ್ಡ ರಾಜ್ಯವೇ ಇರಲಿ, ಎಲ್ಲಿಯೂ ಸಹ ಕಾರಣವು ಕಾಣಿಸುವುದಲ್ಲವೇ? ಪಕ್ಕಾ ಇದರಲ್ಲಿ ಹೌದು ಎನ್ನುತ್ತಿಲ್ಲ, ಇದು ಸಾಧ್ಯವಿದೆಯೇ? ಕೈಯನ್ನು ಬಹಳ ಚೆನ್ನಾಗಿ ಎತ್ತುತ್ತೀರಿ. ಬಾಬ್ದಾದ ಬಹಳ ಖುಷಿಯಾಗಿ ಬಿಡುತ್ತೇವೆ. ಕೈಯನ್ನು ಎತ್ತುವುದು ಸಹ ಕಮಾಲಾಗಿದೆ. ಮಕ್ಕಳಿಗೆ ಖುಷಿ ಪಡಿಸುವುದು ಬರುತ್ತದೆ, ಏಕೆಂದರೆ ಬಾಬ್ದಾದ ನೋಡುತ್ತೇವೆ, ಆಲೋಚಿಸಿ, ತಾವು ಕೋಟಿಯಲ್ಲಿ ಕೆಲವರಲ್ಲಿಯೂ ಕೆಲವರೇ ನಿಮಿತ್ತರಾಗಿದ್ದೀರಿ. ಅಂದ ಮೇಲೆ ಈಗ ನೀವು ಮಕ್ಕಳ ವಿನಃ ಮತ್ಯಾರು ಮಾಡುವರು? ತಾವೇ ಮಾಡಬೇಕಲ್ಲವೇ? ಆದ್ದರಿಂದ ಬಾಬ್ದಾದರವರಿಗೆ ತಾವು ಮಕ್ಕಳಲ್ಲಿ ಭರವಸೆ ಇದೆ. ಇನ್ನು ಬರುತ್ತಾರಲ್ಲವೇ, ಅವರು ತಮ್ಮ ಸ್ಥಿತಿಯನ್ನು ನೋಡಿಯೇ ಸರಿ ಹೋಗುತ್ತಾರೆ. ಅವರು ಪರಿಶ್ರಮ ಪಡಬೇಕಾಗುವುದಿಲ್ಲ. ಮೊದಲು ತಾವು ಆಗಿಬಿಡಿ ಸಾಕು, ಏಕೆಂದರೆ ತಾವೆಲ್ಲರೂ ಜನ್ಮ ಪಡೆಯುತ್ತಿದ್ದಂತೆಯೇ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದಿರಿ, ಜೊತೆ ಇರುತ್ತೇವೆ, ಜೊತೆಗಾರರಾಗುತ್ತೇವೆ ಮತ್ತು ಜೊತೆ ನಡೆಯುತ್ತೇವೆ, ಹಾಗೂ ಬ್ರಹ್ಮ ತಂದೆಯ ಜೊತೆ ರಾಜ್ಯದಲ್ಲಿ ಬರುತ್ತೇವೆ. ಈ ಪ್ರತಿಜ್ಞೆ ಮಾಡಿದ್ದೀರಲ್ಲವೇ? ಜೊತೆ ಇರುತ್ತೀರಿ, ಜೊತೆ ನಡೆಯುತ್ತೀರಿ, ಅಂದ ಮೇಲೆ ಜೊತೆಯಲ್ಲಿ ಸೇವೆಯ ಜೊತೆಗಾರರು ಆಗಿದ್ದೀರಲ್ಲವೇ? ಅಂದ ಮೇಲೆ ಈಗ ಏನು ಮಾಡುತ್ತೀರಿ? ಕೈಗಳನ್ನು ಬಹಳ ಚೆನ್ನಾಗಿ ಎತ್ತಿದ್ದೀರಿ. ಬಾಬ್ದಾದ ಖುಷಿಯಾಗಿ ಬಿಟ್ಟೆವು. ಆದರೆ ಯಾವುದೇ ಮಾತು ಬಂದಾಗ ಈ ದಿನ, ಈ ತಾರೀಖು ಹೋಗಿ ಸಮಯವನ್ನು ನೆನಪು ಮಾಡಿಕೊಳ್ಳಿ, ನಾವು ಏತಕ್ಕಾಗಿ ಕೈ ಎತ್ತಿದೆವು ಎಂದು. ಆಗ ಸಹಯೋಗವು ಸಿಗುವುದು ಮತ್ತು ತಾವೇ ಆಗಬೇಕಲ್ಲವೇ? ಈಗ ಕೇವಲ ಬೇಗನೆ ಆಗಿಬಿಡಿ. ತಾವು ಯೋಚಿಸುತ್ತೀರಲ್ಲವೇ, ಕಲ್ಪದ ಮೊದಲು ನಾವೇ ಆಗಿದ್ದೆವು, ಈಗಲೂ ಆಗಿದ್ದೇವೆ ಮತ್ತು ಪ್ರತಿ ಕಲ್ಪದಲ್ಲಿ ನಾವೇ ಆಗಬೇಕಾಗಿದೆ. ಇದಂತೂ ಪಕ್ಕಾ ಇದೆಯಲ್ಲವೇ? 2 ವರ್ಷಗಳಲ್ಲಿ ಆಗುತ್ತೇವೆ, 3ನೇ ವರ್ಷದಲ್ಲಿ ಆಗುತ್ತೇವೆ, ಇದು ಸಾಧ್ಯವಿಲ್ಲ. ಸದಾ ನೆನಪಿಟ್ಟುಕೊಳ್ಳಿ, ನಾವು ನಿಮಿತ್ತರಾಗಿದ್ದೇವೆ. ನಾವೇ ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿಯೂ ಕೆಲವರಾಗಿದ್ದೇವೆ. ಕೋಟಿಯಲ್ಲಿ ಕೆಲವರಂತೂ ಬರುತ್ತಾರೆ, ಆದರೆ ತಾವು ಆ ಕೆಲವರಲ್ಲಿಯೂ ಕೆಲವರಾಗಿದ್ದೀರಿ. ಇಂದು ಸ್ನೇಹದ ದಿನವಾಗಿದೆ ಅಂದಾಗ ಸ್ನೇಹದಲ್ಲಿ ಏನು ಬೇಕಾದರೂ ಮಾಡುವುದು ಕಷ್ಟವೆನಿಸುವುದಿಲ್ಲ.
ಆದ್ದರಿಂದ ಬಾಬ್ದಾದ ಈ ದಿನವೇ ಎಲ್ಲರಿಗೆ ನೆನಪು ತರಿಸುತ್ತಿದ್ದೇವೆ. ಬ್ರಹ್ಮ ತಂದೆಯ ಜೊತೆ ಮಕ್ಕಳಿಗೆ ಎಷ್ಟೊಂದು ಪ್ರೀತಿ ಇದೆ ಎಂಬುದನ್ನು ನೋಡಿ ಶಿವ ತಂದೆಗೆ ಬಹಳ ಖುಷಿಯಾಗುತ್ತದೆ. 4 ಕಡೆ ನೋಡಿದೆವು. ಭಲೆ 1 ವಾರದ ವಿದ್ಯಾರ್ಥಿ ಇರಬಹುದು, ಭಲೆ 70 ವರ್ಷದವರು ಮತ್ತು 7 ದಿನದವರು ಸಹ ಇಂದಿನ ದಿನ ಪ್ರೀತಿಯಲ್ಲಿ ಸಮಾವೇಶವಾಗಿದ್ದಾರೆ. ಮತ್ತು ಶಿವ ತಂದೆಯೂ ಸಹ ಬ್ರಹ್ಮ ತಂದೆಯೊಂದಿಗಿನ ಮಕ್ಕಳ ಪ್ರೀತಿಯನ್ನು ನೋಡಿ ಹರ್ಷಿತರಾಗುತ್ತೇವೆ. ಇಂದಿನ ದಿನದ ಇನ್ನೂ ಸಮಾಚಾರವನ್ನು ತಿಳಿಸುವುದೇ ಈ ದಿನ ಅಡ್ವಾನ್ಸ್ ಪಾರ್ಟಿಯು ಸಹ ಬಾಬ್ದಾದರವರ ಮುಂದೆ ಇಮರ್ಜ್ ಆಗುತ್ತಿದೆ. ಅಡ್ವಾನ್ಸ್ ಪಾರ್ಟಿಯು ಸಹ ತಮ್ಮನ್ನು ನೆನಪು ಮಾಡಿಕೊಳ್ಳುತ್ತಿದ್ದಾರೆ. ಇವರು ಯಾವಾಗ ತಂದೆ ಜೊತೆ ಮುಕ್ತಿಧಾಮದ ಬಾಗಿಲನ್ನು ತೆರೆಯುವರು ಎಂದು. ಇಂದು ಇಡೀ ಅಡ್ವಾನ್ಸ್ ಪಾರ್ಟಿಯು ಬಾಬ್ದಾದರವರಿಗೆ ಇದನ್ನೇ ಹೇಳುತ್ತಿದ್ದರು, ನಮಗೆ ತಾರೀಖು ತಿಳಿಸಿ ಎಂದು. ಇದಕ್ಕೆ ಏನು ಉತ್ತರ ಕೊಡುವುದು ಹೇಳಿ? ಏನು ಹೇಳುವುದು? ಉತ್ತರ ಕೊಡುವುದರಲ್ಲಿ ಯಾರು ಬುದ್ಧಿವಂತರಾಗಿದ್ದಾರೆ? ಬಾಬ್ದಾದರವರಂತೂ ಇದೇ ಉತ್ತರ ನೀಡುತ್ತೇವೆ, ಶೀಘ್ರಕ್ಕಿಂತ ಶೀಘ್ರವಾಗಿ ಆಗಿಬಿಡುವರು ಎಂದು. ಆದರೆ ಇದರಲ್ಲಿ ನಮಗೆ ತಾವು ಮಕ್ಕಳ ಸಹಯೋಗ ಬೇಕಾಗಿದೆ. ಎಲ್ಲರೂ ಜೊತೆ ನಡೆಯುತ್ತೀರಲ್ಲವೇ? ಜೊತೆ ನಡೆಯುವವರಾಗಿದ್ದೀರಾ ಅಥವಾ ನಿಂತು ನಡೆಯುವವರಾಗಿದ್ದೀರಾ? ಜೊತೆ ನಡೆಯುವವರಾಗಿದ್ದೀರಲ್ಲವೇ? ಜೊತೆ ಹೋಗುವುದು ಇಷ್ಟವಿದೆಯಲ್ಲವೇ? ಅಂದ ಮೇಲೆ ಸಮಾನರಾಗಬೇಕಾಗುವುದು. ಒಂದು ವೇಳೆ ಜೊತೆಯಲ್ಲಿ ಹೋಗಬೇಕೆಂದರೆ ಸಮಾನರಾಗಲೇಬೇಕಾಗುತ್ತದೆಯಲ್ಲವೇ? ಯಾವ ಗಾದೆ ಮಾತಿದೆ? ಕೈಯಲ್ಲಿ ಕೈ ಇರಲಿ, ಜೊತೆಯಲ್ಲಿ ಜೊತೆ ಇರಲಿ. ಅಂದಾಗ ಕೈಯಲ್ಲಿ ಕೈ ಅರ್ಥಾತ್ ಸಮಾನ. ಹೇಳಿ ದಾದಿಯವರೇ, ತಯಾರಾಗಿ ಬಿಡುವಿರಾ? ದಾದಿಯರೇ ಹೇಳಿರಿ, ಕೈ ಎತ್ತಿರಿ. ದಾದಾರವರೇ ಕೈ ಎತ್ತಿರಿ. ಹಾಗೂ ಹಿರಿಯ ದಾದಾ ಎಂದು ಹೇಳಲಾಗುತ್ತದೆಯಲ್ಲವೇ? ಅಂದ ಮೇಲೆ ದಾದಿಯವರು ದಾದಾರವರು ಹೇಳಿರಿ. ಇದಕ್ಕೆ ದಿನಾಂಕವೇನು? ಅಂದರೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ, ಈಗಿಲ್ಲದಿದ್ದರೆ ಎಂದಿಗೂ ಇಲ್ಲ ಎಂಬುದರ ಅರ್ಥವೇನಾಯಿತು? ಈಗ ತಯಾರಾಗಿದ್ದೀರಲ್ಲವೇ? ಉತ್ತರವನ್ನಂತೂ ಚೆನ್ನಾಗಿ ಕೊಟ್ರಿ ದಾದಿಯವರೇ. ಮುಕ್ತಾಯವಾಗಲೇಬೇಕಾಗಿದೆ. ಪ್ರತಿಯೊಬ್ಬರೂ ತಮ್ಮನ್ನು ಜವಾಬ್ದಾರನೆಂದು ತಿಳಿಯಿರಿ. ಹಿರಿಯರು ಕಿರಿಯರು ಇದರಲ್ಲಿ ತಮ್ಮನ್ನು ಕಿರಿಯರೆಂದು ತಿಳಿಯಬೇಡಿ. 7 ದಿನದ ಮಗುವು ಸಹ ಇದರಲ್ಲಿ ಜವಾಬ್ದಾರನಾಗಿದ್ದಾರೆ. ಏಕೆ? ಜೊತೆ ಹೋಗಬೇಕಲ್ಲವೇ? ತಂದೆಯು ಬೇಕೆಂದರೆ ಒಬ್ಬರೇ ಹೋಗಿ ಬಿಡಬಹುದು, ಆದರೆ ತಂದೆಯು ಹೋಗುವುದಿಲ್ಲ. ಜೊತೆ ಹೋಗಬೇಕಾಗಿದೆ. ತಂದೆಯದು ಪ್ರತಿಜ್ಞೆ ಇದೆ, ತಾವು ಮಕ್ಕಳದು ಪ್ರತಿಜ್ಞೆ ಇದೆ. ಪ್ರತಿಜ್ಞೆಯನ್ನಂತೂ ನಿಭಾಯಿಸಬೇಕಲ್ಲವೇ? 4 ಕಡೆಯ ಪತ್ರ, ನೆನಪಿನ ಪತ್ರ, ಇಮೇಲ್, ಫೋನ್ 4 ಕಡೆಯಿಂದ ಬಹಳ ಬಂದಿವೆ. ಇಲ್ಲಿ ಮಧುಬನಕ್ಕೂ ತಲುಪಿದೆ ಮತ್ತು ವತನದಲ್ಲಿಯೂ ತಲುಪಿದೆ. ಇಂದಿನ ದಿನ ಯಾರು ಬಂಧನದ ಮಾತೆಯರಿದ್ದಾರೆಯೋ ಅವರ ಬಹಳ ಸ್ನೇಹ ತುಂಬಿದ ಮನಸ್ಸಿನ ನೆನಪುಗಳು ಬಾಬ್ದಾದರವರ ಬಳಿ ತಲುಪಿಬಿಟ್ಟಿತು. ಬಾಬ್ದಾದ ಇಂತಹ ಸ್ನೇಹಿ ಮಕ್ಕಳನ್ನು ಬಹಳ ನೆನಪು ಮಾಡುತ್ತೇವೆ ಮತ್ತು ಆಶೀರ್ವಾದಗಳನ್ನು ಕೊಡುತ್ತೇವೆ. ಇತ್ತೀಚೆಗೆ ಬಾಬ್ದಾದ ನೋಡುತ್ತಿದ್ದೇವೆ, ಎಲ್ಲರೂ ಬಹಳ ಖುಷಿಯಿಂದ ದೂರ ಕುಳಿತಿದ್ದರೂ ಸಹ ಸಮೀಪದಲ್ಲಿ ಅನುಭವ ಮಾಡುತ್ತಿದ್ದಾರೆ. ಆದರೆ ಮಧುಬನದಲ್ಲಿ ಸನ್ಮುಖದಲ್ಲಿ ಬರುವುದು, ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳುವುದು, ಎಷ್ಟು ದೊಡ್ಡ ಪರಿವಾರದೊಂದಿಗೆ ಮಿಲನ ಮಾಡುವುದು. ಈ ಪರಿವಾರವು ಕಡಿಮೆ ಇಲ್ಲ, ಯಾವುದೆಲ್ಲ ರೀತಿಯಿಂದ ನೋಡಿಬಿಟ್ಟಿರಿ. ಆದರೆ ಸನ್ಮುಖ ಪರಿವಾರವನ್ನು ನೋಡಿ ಎಷ್ಟು ಖುಷಿಯಾಗುತ್ತದೆ, ಏಕೆಂದರೆ 5000 ವರ್ಷಗಳ ನಂತರ ಮಿಲನ ಮಾಡಿದ್ರಿ. ಅಂದ ಮೇಲೆ ಆ ಅನುಭವವೇ ಬೇರೆಯಾಗಿದೆ. ಆದರೆ ಮಧುಬನ ನಿವಾಸಿಗಳಾಗುವುದು ಈ ಸುವರ್ಣಾವಕಾಶವು ಬಹಳ ಸಹಯೋಗ ಕೊಡುತ್ತದೆ. ಎಲ್ಲರೂ ಅನುಭವ ಮಾಡುತ್ತೀರಿ. ಆದರೆ ಬಾಬ್ದಾದರವರಿಗೆ ಖುಷಿ ಏನೆಂದರೆ ಎಲ್ಲರಿಗೆ ಮುರಳಿಯೊಂದಿಗೆ ಪ್ರೀತಿ ಇದೆ. ಮತ್ತು ಮುರಳಿಯೊಂದಿಗೆ ಪ್ರೀತಿ ಎಂದರೆ ಮುರಳೀಧರನೊಂದಿಗೆ ಪ್ರೀತಿ. ಮುರಳೀಧರನೊಂದಿಗೆ ಪ್ರೀತಿ ಇದೆ ಎಂದರೆ, ಆದರೆ ಮುರಳಿಯನ್ನು ಕೆಲವೊಮ್ಮೆ ಕೇಳುತ್ತೇವೆ ಎಂದು ಯಾರಾದರೂ ಹೇಳುವುದಾದರೆ ಬಾಬ್ದಾದ ಅವರ ಪ್ರೀತಿಯನ್ನು ಪ್ರೀತಿ ಎಂದು ತಿಳಿದುಕೊಳ್ಳುವುದಿಲ್ಲ. ಪ್ರೀತಿಯನ್ನು ನಿಭಾಯಿಸುವುದೇ ಬೇರೆಯಾಗಿದೆ, ಪ್ರೀತಿ ಮಾಡುವುದೇ ಬೇರೆಯಾಗಿದೆ. ಯಾರಿಗೆ ಮುರಳಿಯೊಂದಿಗೆ ಪ್ರೀತಿ ಇದೆಯೋ ಅವರು ಪ್ರೀತಿಯನ್ನು ನಿಭಾಯಿಸುವವರಾಗಿದ್ದಾರೆ. ಯಾರಿಗೆ ಮುರಳಿಯೊಂದಿಗೆ ಪ್ರೀತಿ ಇಲ್ಲವೋ ಅವರು ಕೇವಲ ಪ್ರೀತಿ ಮಾಡುವವರ ಪಟ್ಟಿಯಲ್ಲಿದ್ದಾರೆ, ಆದರೆ ನಿಭಾಯಿಸುವವರಲ್ಲ. ಮಧುಬನದಲ್ಲಿ ಮುರಳಿ ನುಡಿಯಿತು ಎಂದು ಮಧುಬನದ ಗಾಯನವಿದೆ. ಮಧುಬನದ ಧರಣಿಗೆ ಮಹತ್ವಿಕೆ ಇದೆ. ಒಳ್ಳೆಯದು. 4 ಕಡೆಯ ಸ್ನೇಹಿ ಮಕ್ಕಳಿಗೆ, ಲವಲಿ ಮತ್ತು ಲವಲಿನ 2 ಪ್ರಕಾರದ ಮಕ್ಕಳಿಗೆ ಸದಾ ತಂದೆಯ ಶ್ರೀಮತದಂತೆ
ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಜಮಾ ಮಾಡಿಕೊಳ್ಳುವಂತಹ ಜ್ಞಾನಪೂರ್ಣ ಶಕ್ತಿಪೂರ್ಣ ಮಕ್ಕಳಿಗೆ ಸದಾ ಸ್ನೇಹಿಗಳು ಮತ್ತು ಸ್ವಮಾನಧಾರಿಗಳು ಸನ್ಮಾನಧಾರಿಗಳಾದ ಸದಾ ತಂದೆಯ ಶ್ರೀಮತವನ್ನು ಪಾಲನೆ ಮಾಡುವಂತಹ ವಿಜಯಿ ಮಕ್ಕಳಿಗೆ ಸದಾ ತಂದೆಯ ಹೆಜ್ಜೆ ಮೇಲೆ ಹೆಜ್ಜೆ ನೀಡುವಂತಹ ಸಹಜಯೋಗಿ ಮಕ್ಕಳಿಗೆ ಬಾಬ್ದಾದರವರ ಜೊತೆಗೆ ಇಂದು ವತನದಲ್ಲಿ ಅಡ್ವಾನ್ಸ್ ಪಾರ್ಟಿಯ ಮಕ್ಕಳು ಸಹ ಒಬ್ಬೊಬ್ಬರು ಇದನ್ನೇ ಹೇಳಿದ್ದಾರೆ. ನಮ್ಮ ಕಡೆಯಿಂದಲೂ ಎಲ್ಲರಿಗೂ 4-6 ಕಡೆಯ ಮಕ್ಕಳಿಗೆ ನಮ್ಮ ನೆನಪು ಪ್ರೀತಿಯನ್ನು ತಿಳಿಸಿರಿ ಮತ್ತು ನಾವು ತಮ್ಮನ್ನು ಕಾಯುತ್ತಿದ್ದೇವೆ, ತಾವು ಬೇಗ ಬೇಗ ತಯಾರಾಗಿರಿ ಎಂಬ ಸಂದೇಶವನ್ನು ತಿಳಿಸಿರಿ. ವಿಶೇಷವಾಗಿ ತಮ್ಮೆಲ್ಲರ ಪ್ರಿಯ ಮಾತೇಶ್ವರಿ ದೀದಿ, ವಿಶ್ವಕಿಶೋರ್ ದಾದಾ ಮತ್ತು ಯಾರೆಲ್ಲ ಜೊತೆಗಾರರು ಹೋಗಿದ್ದಾರೆಯೋ ಅವರೆಲ್ಲರೂ ತಮ್ಮೆಲ್ಲರಿಗೆ ನೆನಪು ಪ್ರೀತಿಯನ್ನು ತಿಳಿಸಿದ್ದಾರೆ ಮತ್ತು ಜೊತೆಗೆ ತಮ್ಮೆಲ್ಲರ ಮಧುರ ತಾಯಿಯವರು ಇದನ್ನೇ ಹೇಳಿದ್ದಾರೆ. ಈಗ ವಿಜಯಿಗಳಾಗಿ ದುಃಖ ನೋವುಗಳನ್ನು ದೂರ ಮಾಡಿ ಬೇಗನೆ ಮುಕ್ತಿಧಾಮದ ಬಾಗಿಲನ್ನು ತೆರೆಯುವುದಕ್ಕಾಗಿ ತಂದೆಯ ಜೊತೆಗಾರರಾಗಿ ಬಿಡಿ. ಬ್ರಹ್ಮ ತಂದೆಯು ಯಾರು ಸಾಕಾರದಲ್ಲಿ ತಂದೆಯನ್ನು ನೋಡಿಲ್ಲವೋ ಅವರೆಲ್ಲರಿಗೆ ವಿಶೇಷವಾಗಿ ಬ್ರಹ್ಮ ತಂದೆಯೂ ಸಹ ಬಹಳ ಹೃದಯದಿಂದ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ. ನೆನಪು ಪ್ರೀತಿ ಹಾಗೂ ನಮಸ್ತೆ. ವರದಾನ: ಲೈನ್ ಕ್ಲಿಯರ್ನ ಆಧಾರದ ಮೇಲೆ ನಂಬರ್ 1ನಲ್ಲಿ ಪಾಸ್ ಆಗುವಂತಹ ಎವರ್ ರೆಡಿ ಭವ. ಸದಾ ಎವರ್ ರೆಡಿಯಾಗಿರುವುದು ಇದು ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ. ತಮ್ಮ ಬುದ್ಧಿಯ ಲೈನ್ ಈ ರೀತಿ ಕ್ಲಿಯರ್ ಆಗಿರಲಿ. ಯಾವಾಗ ತಂದೆಯಿಂದ ಸೂಚನೆ ಸಿಕ್ಕಿದೊಡನೆ ಎವರ್ ರೆಡಿ. ಆ ಸಮಯದಲ್ಲಿ ಏನು ಯೋಚನೆ ಮಾಡುವ ಅವಶ್ಯಕತೆ ಇರಬಾರದು. ಇದ್ದಕ್ಕಿದ್ದಂತೆ ಒಂದೇ ಪ್ರಶ್ನೆ ಉದ್ಭವವಾಗುತ್ತೆ, ಆರ್ಡರ್ ಆಗುತ್ತೆ, ಇಲ್ಲೇ ಕುಳಿತಿರು, ಇಲ್ಲೇ ತಲುಪಿಬಿಡು. ಆ ಸಮಯದಲ್ಲಿ ಯಾವುದೇ ಮಾತು ಅಥವಾ ಸಂಬಂಧವು ನೆನಪಿಗೆ ಬರಬಾರದು. ಆಗ ನಂಬರ್ 1ನಲ್ಲಿ ಪಾಸ್ ಆಗಲು ಸಾಧ್ಯ. ಆದರೆ ಇದೆಲ್ಲವೂ ಇದಕ್ಕಿದ್ದಂತೆ ಪೇಪರ್ ಆಗುವುದು. ಆದ್ದರಿಂದ ಎವರ್ ರೆಡಿ ಆಗಿರಿ. ಸ್ಲೋಗನ್: ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಳ್ಳಲು ಆತ್ಮಕ್ಕೆ ಈಶ್ವರ್ಯ ಸ್ಮೃತಿ ಮತ್ತು ಶಕ್ತಿಯ ಭೋಜನವನ್ನು ಕೊಡಿ. ಅವ್ಯಕ್ತ ಸೂಚನೆ: ಈಗ ಲಗನ್ನಿನ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ. ಕೆಲವು ಮಕ್ಕಳು ಹೇಳುತ್ತಾರೆ, ಯಾವಾಗ ಯೋಗದಲ್ಲಿ ಕುಳಿತುಕೊಂಡಾಗ ಆತ್ಮ ಅಭಿಮಾನಿಯಾಗುವ ಬದಲು ಸೇವೆ ನೆನಪಿಗೆ ಬರುತ್ತದೆ. ಆದರೆ ಈ ರೀತಿಯಾಗಬಾರದು, ಏಕೆಂದರೆ ಅಂತಿಮ ಸಮಯದಲ್ಲಿ ಒಂದು ವೇಳೆ ಅಶರೀರಿಯಾಗುವ ಬದಲು ಸೇವೆಯ ಸಂಕಲ್ಪ ನಡೆದರೆ ಸೆಕೆಂಡಿನ ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಡುತ್ತಾರೆ. ಆ ಸಮಯ ತಂದೆ ವಿನಃ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಮತ್ಯಾವುದೇ ನೆನಪಿರಬಾರದು. ಆದರೂ ಸಹ ಸೇವೆಯಲ್ಲಿ ಸಾಕಾರದಲ್ಲಿ ಬಂದು ಬಿಡುತ್ತೇವೆ. ಅದಕ್ಕಾಗಿ ಯಾವ ಸಮಯದಲ್ಲಿ ಯಾವ ಸ್ಥಿತಿ ಬೇಕೋ ಆ ಸ್ಥಿತಿಯಲ್ಲಿ ಇಲ್ಲವೆಂದರೆ ಮೋಸವಾಗುತ್ತದೆ. ಓಂ ಶಾಂತಿ.